ರಥ ಇದೆ. ರಥಕ್ಕೆ ಎಷ್ಟು ಕುದುರೆಗಳಿದೆ? 5 ಕುದುರೆಗಳಿದೆ. ಒಂದೊಂದು ಕುದುರೆ ಒಂದೊಂದು ಕಡೆ ನಮ್ಮನ್ನ ಆ ರಥನ ಎಳ್ಕೊಂಡು ಹೋಗ್ತಾ ಇದೆ. ರಥ ಏನು? ಈ ದೇಹ. ಈ ದೇಹನೇ ಒಂದು ರಥ. 5 ಕುದುರೆಗಳೇನು? ನಮ್ಮ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ. ಈ 5 ಇಂದ್ರಿಯಗಳು. ಇದು ಯಾವ ರೀತಿ ಇದೆ? ಪವರ್ಫುಲ್ ಆಗಿರೋ ಕುದುರೆಗಳದು. ಒಂದೊಂದು ಕಡೆ ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇದೆ. ಅದನ್ನ ನೋಡು ಅನ್ನತ್ತೆ, ಇದನ್ನ ಕೇಳು ಅನ್ನತ್ತೆ, ಇಲ್ಲಿ ಹೋಗೋಣ ಅನ್ಸುತ್ತೆ, ಇದನ್ನ ಕೇಳಿಸ್ಕೊ ಅನ್ನತ್ತೆ, ಅದು ಹೇಳ್ತಾ ಇರುತ್ತೆ. ಅದಕ್ಕೆ ಮೂಗ್ದಾರ ಹಾಕಿರೋದು ಯಾವ್ದ್ರಿಂದ? ಮನಸ್ಸಿಂದ. ಅದನ್ನ ಹಿಡ್ಕೊಂಡಿರೋದು ಯಾರು? ಚಾವಟಿ. ಇದನ್ನ ರಥದಲ್ಲಿ ಕೂತಿರೋಂಥ ಸಾರಥಿ ಯಾರು? ಬುದ್ಧಿ. ನಾವು ಆ ಬುದ್ಧಿಗೆ ಈ ಭಗವದ್ಗೀತೆ ಜ್ಞಾನ ಕೊಡ್ಲಿಲ್ಲ ಅಂದ್ರೆ ಕುದುರೆ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಈ ರಥ ಹೋಗುತ್ತೆ. ಕಡೆಗೆ ಬೆಟ್ಟದ ಮೇಲಿಂದ ಬೇಕಾದ್ರೆ ಬೀಳುತ್ತೆ, ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಕೃಷ್ಣ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಏನು ಗೊತ್ತಾ? ಜ್ಞಾನ. ಈ ಒಂದು ಜ್ಞಾನದಿಂದನೇ ಆ ಬುದ್ಧಿ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೆ. ಅದೇ ಒಂದು ಮೂಗು ದಾರದಿಂದ ಇಡೀ ಇಂದ್ರಿಯಗಳನ್ನು ಅದು ಕಂಟ್ರೋಲು ಮಾಡುತ್ತೆ. ಆವಾಗ ರಥದಲ್ಲಿ ನಾವು ಕೂತಿದ್ದೀವಲ್ಲ ಡ್ರೈವರ್ ಆಗಿ, ನಾವು ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗುತ್ತೆ. ಇಲ್ಲ ಅಂದ್ರೆ ಕುದುರೆ ಎಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತೀವಿ. ನಾವೆಲ್ಲ ಇದನ್ನ ಅಬ್ಸರ್ವ್ ಮಾಡಿರ್ತೀವಿ. ನಾನು ಏನೋ ಮಾಡಬೇಕು ಅಂದ್ಕೊಂಡಿರ್ತೀನಿ, ಆದರೆ ಅದು ಮಾಡ್ದಿರಾ ಇನ್ನೇನೋ ಮಾಡ್ಕೊಂಡು ಹೋಗಿರ್ತೀನಿ. ಇವತ್ತು ಓದಬೇಕು ಅಂತ ಏನೋ ಪ್ಲಾನ್ ಮಾಡಿರ್ತೀನಿ, ಆದರೆ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಅಂತ ಇಟ್ಕೊಂಡ್ರೆ ಟೈಮ್ ಹೆಂಗೋಯ್ತು ಗೊತ್ತಾಗಲಿಲ್ಲ, ಮುಗಿದೋಯ್ತು ದಿನ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಜೀವಮಾನನ ಕಳೀತಾ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಇವತ್ತು ಭಗವದ್ಗೀತಾ ನಾಲೆಜ್ ಅನ್ನೋದು ಅಷ್ಟೊಂದು ಮುಖ್ಯವಾಗಿರುತ್ತೆ. ಸೊ ನಾವು ಅದರ ಪ್ರಕಾರ ಅದನ್ನು ನಾವು ಬಿಟ್ಬಿಟ್ರೆ ಏನಾಗುತ್ತೆ? ಈ ದೇಹ ಬರೀ ಇದೊಂದೇ ಮನುಷ್ಯ ದೇಹ ಸಿಗಲ್ಲ ನಮಗೆ. ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ 84 ಲಕ್ಷ ವಿವಿಧವಾದಂತಹ ದೇಹಗಳಿದೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ. ಸೊ ಕುದುರೆ ನಮ್ಮನ್ನ ಎತ್ಕೊಂಡೋಗಿ ಎಲ್ಲಿ ಬಿಡುತ್ತೋ, ಲಗಾಮಿಲ್ದಿರೋಂಥ ಮನಸ್ಸು ಕುದುರೆಗಳು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಂತ ಒಂದು ದೇಹ ನಮಗೆ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ನಮ್ಮ ಫ್ಯೂಚರು ಇದರಿಂದ ಡಿಸೈಡ್ ಆಗುತ್ತೆ.